ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ರಾಜ್ಯದಲ್ಲಿ ಮನ್ರೇಗಾ ಹೋರಾಟ ಜೋರಾಗ್ತಾ ಇದೆ. ಪ್ರತಿಭಟನೆ ಬಳಿಕ ಲೋಕಭವನ ಚಲೋಗೆ ಈಗ ಕಾಂಗ್ರೆಸ್ ಮುಂದಾಗಿರೋದು. ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕೈ ನಾಯಕರ ಲೋಕಭವನ ಚಲೋ ಈಗ ಆರಂಭವಾಗಿದೆ. ಬಿಬಿಜಿ ರಾಮ್ಜಿ ಕಾಯ್ದೆ ವಿರುದ್ಧ ನಾವು ಅಧಿವೇಶನದಲ್ಲಿ ಚರ್ಚೆಯನ್ನ ಮಾಡ್ತೇವೆ. ಈ ಕಾಯ್ದೆ ವಿರುದ್ಧ ನಾವು ನಿರ್ಣಯವನ್ನ ಮಾಡಿಯೇ ತೀರ್ತೀವಿ ಅನ್ನುವಂಥದ್ದನ್ನ ಸಿಎಂ ಸಿದ್ದರಾಮಯ್ಯನವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಲೋಕಭವನ ಚಲೋಗೆ ಹೋಗೋಕ್ಕಿಂತ ಮುಂಚಿತವಾಗಿಯೇ ಮಾತನಾಡಿದರು. ಮನ್ರೇಗಾ ಹೋರಾಟ ಈಗ ಜೋರಾಗ್ತಾ ಇದೆ. ಪ್ರತಿಭಟನೆ ಬಳಿಕ ಲೋಕಭವನ ಚಲೋಗೆ ಈಗ ಕಾಂಗ್ರೆಸ್ ಮುಂದಾದರೂ ಅದಕ್ಕಿಂತ ಮುಂಚಿತವಾಗಿ ಮಾತಾಡಿದ್ದು ಸಿದ್ದರಾಮಯ್ಯನವರು ಹೀಗೆ. ಚಲೋ ರಾಜಭವನ್ ಅಲ್ಲ, ಈಗ ಲೋಕ್ ಭವನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ರಾಜಭವನ್ ಕರ್ನಾಟಕ ನಮ್ಮ ಸರ್ಕಾರ ಕೇಳಿದೇನೆ ಲೋಕಭವನ ಅಂತ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಾನು ರಾಜಭವನ್ ಅಂತಲೇ ಕರೆಯೋದು. ರಾಜಭವನ ಚಲೋ ಮಾಡಿದ್ದೀವಿ, ಆದರೆ ಕೋರ್ಟ್ನವರು ಅಡ್ಡಿ ಬರ್ತಾ ಇದ್ರೆ ನೀವೆಲ್ಲರೂ ಕೂಡ ಬರೋಂಗಿಲ್ಲ. ಕೋರ್ಟ್ ಡಿಸಿಷನ್ ಆದೇಶ ಇರೋದ್ರಿಂದ ನೀವೆಲ್ಲರೂ ಕೂಡ ಬರೋಂಗಿಲ್ಲ. ಕೆಲವರು ಮಾತ್ರ ಬಸ್ನಲ್ಲಿ ಹೋಗ್ತೀವಿ, ರಾಜಭವನ್ಗೆ ಹೋಗಿ ಮನವಿಯನ್ನು ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಪೊಲೀಸರು ಅವ್ರ ಡ್ಯೂಟಿಯನ್ನು ಅವ್ರು ಮಾಡೋಕ್ಕೂ ಬಿಡೋದಿಲ್ಲ, ಅವರನ್ನು ಬೈತಾರೆ. ನೀವು ಯಾಕ್ರಿ ತಳ್ಳಾಡ್ತೀರಾ ಮಾಡ್ತೀರಾ, ನೀವು ಯಾಕ್ರಿ ನುಗ್ತೀರಾ ಅಲ್ಲಿಗೆ ಹೋಗಿ, ಪೊಲೀಸರು ಅವ್ರು ಕೆಲಸ ಮಾಡೋಕ್ಕೆ ಬಿಡಿ ಪಾಪ. ಇಲ್ಲಾಂದರೆ ಅವ್ರ ಮೇಲೆ ಆಮೇಲೆ ಹೊಣೆಗಾರ ಬರುತ್ತೆ. ಏನಾದರೂ ಹೆಚ್ಚು ಕಡಿಮೆ ಆದರೆ ಪೊಲೀಸರು ಏನ್ರಿ ಮಾಡ್ತಿದ್ರು ಅಂತ ನಾವು ಕೇಳ್ತೇವೆ. ಆಮೇಲೆ ಪೊಲೀಸರು ಏನ್ರಿ ಮಾಡ್ತಾ ಇದ್ರು ಅಂತ ಅವ್ರು ನೀವು ಅಮಾನತ್ ಮಾಡಿಸ್ತೀರಾ ಹೋಮ್ ಮಿನಿಸ್ಟರ್ ಹತ್ರ. ಫ್ರೀಡಂ ಪಾರ್ಕ್ ಬಳಿ ಹೈಡ್ರಾಮಾ ನಡೀತಾ ಇದೆ. ಲೋಕಭವನ ಚಲೋಗೆ ಮುಂದಾದಂಥ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಪೊಲೀಸರು ತಡೆಯೊಡ್ಡುವಂಥ ಕೆಲಸವನ್ನ ಮಾಡಿದ್ರು. ಸೊ ಪೊಲೀಸರ ಜೊತೆಗೆ ಕಾಂಗ್ರೆಸ್ ಕಾರ್ಯಕರ್ತರು ವಾಗ್ವಾದವನ್ನ ಮಾಡಿದ್ರು. ಪೊಲೀಸರ ಜೊತೆಗೆ ಮಾತಿನ ಚಕಮಕಿಯೇ ನಡೆದಿದೆ. ಅಲ್ಲಿ ಫ್ರೀಡಂ ಪಾರ್ಕ್ ಬಳಿ ನಡೆದಿರುವಂಥ ಹೈಡ್ರಾಮಾ ಪೊಲೀಸರೊಂದಿಗೆ ನೋಡಿ. ಪೊಲೀಸರು ಅವ್ರ ಡ್ಯೂಟಿಯನ್ನು ಅವ್ರು ಮಾಡ್ತಾರೆ. ಅಲ್ಲಿ ಹೇಳಿದ್ದಾರೆ, ಮಾನ್ಯ ಸಿದ್ದರಾಮಯ್ಯನವರು ಹೇಳಿದ್ದಾರೆ, ಎಲ್ಲರೂ ಬರೋ ಹಂಗಿಲ್ಲ, ಕೆಲವರು ಮಾತ್ರ ಹೋಗಬೇಕು. ಹಂಗಿದ್ದಾಗಲೂ ಸಹ ನೀವು ಹೋಗಿ ನುಗ್ಕೊಂಡು ಹೋಗ್ತೀರಾ ಅಂತಾರೆ. ಪೊಲೀಸರು ಏನು ಮಾಡಬೇಕು? ನಾಳೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಅವರನ್ನೇ ಹೊಣೆ ಮಾಡ್ತೀರಾ ಮಾಡಲ್ವಾ? ಮತ್ತೆ ಅವರಿಗೆ ಆವಾಜ್ ಆಗ್ತೀರಾ? ಯೂನಿಫಾರ್ಮ್ ಹಾಕ್ಕೊಂಡಂಥವ್ರು ಮರ್ಯಾದೆ ಕೊಡೋದನ್ನು ಕಲೀರಿ. ಫಸ್ಟು ಹೋರಾಟಗಳು ಇರಲಿ, ಬಟ್ ಯೂನಿಫಾರ್ಮ್ ಹಾಕ್ಕೊಂಡಾಗ ಅವ್ರಿಗೆ ಮರ್ಯಾದೆ ಕೊಡಬೇಕು. ಅವ್ರಿಗಿಲ್ದಂದ್ರೂ ಆ ಯೂನಿಫಾರ್ಮ್ಗಾದರೂ ಕೊಡಬೇಕು.